ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಥರ್ಸ್ಡೇ ನೈಟ್ ಡಿನ್ನರ್ಗೆ ಪಾಲಕ್ ಚಪಾತಿ ಆ್ಯಂಡ್ ಪನ್ನೀರ್ ಕರಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರನ್ನ ನಾನು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಮ್ಯಾರಿನೇಟ್ ಮಾಡಿ ಇಡೋಣ ಅಂತ ಹೇಳಿ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಸಿಂಪಲ್ಲಾಗಿ ಹೆಲ್ತಿ ಫುಡ್ ಇದು. ಔಟ್ಸೈಡ್ ಮಾಡ್ತಾರಲ್ವ ಅದೇ ಥರನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಸಿಂಪಲ್ಲಾಗಿ ಅಂತ ಹೇಳ್ತೀನಿ. ಜಾಸ್ತಿ ಸ್ಪೈಸಸ್ಸು ಮಸಾಲಾಸ್ ಎಲ್ಲ ನಾನು ಆ್ಯಡ್ ಮಾಡಲ್ಲ ಫುಡ್ಡಲ್ಲಿ ಯಾವುದ್ರಲ್ಲೂ, ರೇರು. ಸೊ ಇವಾಗ ನೋಡಿ ಪನ್ನೀರ್ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಯಾವ ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ನಾನು ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಮ್ಗೆ ಇದೇ ಥರ ಇಷ್ಟ, ಈ ಸೈಜಲ್ಲಿದ್ದರೆ ಚೆನ್ನಾಗಿರುತ್ತೆ. ಇದು ನಂದಿನಿ ಪಾರ್ಲರಲ್ಲಿ ಸಿಗುತ್ತೆ ಪನ್ನೀರು, ಚೆನ್ನಾಗಿರುತ್ತೆ ಪ್ಯೂರಾಗಿ. ಅದಕ್ಕೋಸ್ಕರ ನಾನು ಇದನ್ನು ತೊಗೊಬಂದಿದ್ದೀನಿ. ಇದ್ರ ಜೊತೆ ನಾನು ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಸಾಲ್ಟು, ಇದರಲ್ಲಿ ಮೇಥಿ ಸೊಪ್ಪು ಬರುತ್ತಲ್ವ ಅದನ್ನು ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಗೆ. ಇದನ್ನು ನೀಟಾಗಿ ಮ್ಯಾರಿನೇಟ್ ಮಾಡಿ ಇಡ್ತೀನಿ. ಈಗ ಇದ್ರ ಜೊತೆ ಚೆನ್ನಾಗಿ ಪನ್ನೀರಿಗೆ ಇಟ್ಕೋಬೇಕು ಅಂತ ಹೇಳಿ ಆಯಿಲು, ಬಟರು, ಗೀ ಯಾವುದಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಗೀನು ಸ್ವಲ್ಪ ಜಾಸ್ತಿ, ಕೊಲೆಸ್ಟ್ರಾಲು ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಒಳಗಡೆ ಒಂದು 2 ಟೇಬಲ್ ಸ್ಪೂನ್ ಆಗಷ್ಟು ಆಯಿಲ್ ಹಾಕ್ಕೊಂಡು ಅದ್ರ ಜೊತೆ ಆನಿಯನ್ನ ಫ್ರೈ ಮಾಡಿಕೊಂಡು ಗಿಂಜರ್ ಗಾರ್ಲಿಕ್ನ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಆ್ಯಂಡ್ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಏನೂ ಸ್ಪೈಸಸ್ ಆ್ಯಡ್ ಮಾಡಿಲ್ಲ, ಇಷ್ಟೇ ಆಗ್ತಾ ಇರೋದು. ಆಯಿಲ್ ಒಳಗಡೆ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಇವಾಗ ಒಂದು 4 ಲವಂಗ, ಒಂದು ಸ್ವಲ್ಪ ಚಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗೋಡಂಬಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಚೆನ್ನಾಗಿ ಬರುತ್ತೆ ಟೇಸ್ಟ್ ಗೋಡಂಬಿ ಆ್ಯಡ್ ಮಾಡೋದ್ರಿಂದ. ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಅದೇ ಪ್ಯಾನ್ ಒಳಗಡೆ ಆಯಿಲ್ ಹಾಕ್ಕೊಂಡು ನಾನು ಜೀರಿಗೆ ಮಾತ್ರ ಹಾಕ್ಕೊಂಡಿದ್ದೀನಿ, ಸಾಸಿವೆ, ಸ್ವಲ್ಪ ಜೀರಿಗೆ, ಅದ್ರ ಜೊತೆ ಒಂದು ಸ್ವಲ್ಪ ಆನಿಯನ್, ಹಾಫ್ ಆನಿಯನ್ ಆಗೋಷ್ಟು ಇಲ್ಲ 1/4 ಭಾಗ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಬೇಕು. ಅದು ಬ್ರೌನ್ ಆಗಬೇಕು ಸ್ವಲ್ಪ ಕಲರು. ಅದಾದಮೇಲೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಪನ್ನೀರು, ಅದನ್ನು ಇದರೊಳಗಡೆ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಬ್ರೌನ್ ಆಗೋವರೆಗೂ ಈ ಥರ ಲೈಟಾಗಿ. ಆ್ಯಕ್ಚುಲಿ ಅಡುಗೆ ಮಾಡುವಾಗ ಸಿಮ್ಮಲ್ಲಿ ಇಟ್ಕೊಂಡ್ರೆ ಅಡುಗೆ ಚೆನ್ನಾಗಾಗುತ್ತೆ. ಇದು ನನಗೆ ಅನುಭವ ಆಗಿರೋದು. ಮ್ಯಾರಿನೇಟ್ ಮಾಡಿರೋ ಪನ್ನೀರನ್ನ ಹಾಕ್ಕೊಂಡು ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ವಾಟರ್ ಇಲ್ಲದೇ ಸ್ವಲ್ಪ ಹೊತ್ತು ಒಂದು 2 or 3 ಮಿನಿಟ್ಸ್ ಈ ಥರನೇ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಟೇಸ್ಟ್ ಎಲ್ಲ ಅದಕ್ಕೆ ಪನ್ನೀರ್ಗೆ ಇದಾಗುತ್ತೆ. ಸ್ವಲ್ಪ ಫ್ರೈ ಆದಂಗೂ ಆಗುತ್ತೆ ಪನ್ನೀರು, ಆವಾಗ ಒಂದು ಸ್ವಲ್ಪ ಟೇಸ್ಟು ಸ್ಟ್ರಾಂಗಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದರಲ್ಲಿ ಆ್ಯಡ್ ಮಾಡಬೇಕು. ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ರೆಸ್ಟೋರೆಂಟಲ್ಲಿ, ರೆಸಾರ್ಟಲ್ಲೆಲ್ಲ ಹೊರಗಡೆ ಹೋದಾಗ ಸೇಮ್ ಇದೇ ಥರ ಇರುತ್ತೆ ಕಲರೆಲ್ಲ. ನಾನು ಏನೂ ಕಲರ್ ಆ್ಯಡ್ ಮಾಡಿಲ್ಲ, ಎಕ್ಸ್ಟ್ರಾ ಏನು ಇಂಗ್ರೀಡಿಯೆಂಟ್ಸು ನಾನು ಹಾಕಿಲ್ಲ. ಈ ಥರ ಹಾಕ್ಬಿಟ್ಟು ಮಸಾಲೆನೆಲ್ಲ ಸ್ವಲ್ಪ ಕುದಿಯೋಕೆ ಬಿಟ್ಬಿಟ್ಮೇಲೆ ನಾನು MTR ಸಾಂಬಾರು ಪೌಡರ್ ಸ್ವಲ್ಪ ಅರ್ಧ ಸ್ಪೂನು, ಮನೆಯಲ್ಲೇ ಮಾಡಿರುವಂತಹ 1 ಸ್ಪೂನ್ ಆಗೋಷ್ಟು, ಅಂದರೆ ಚಿಕ್ಕ ಸ್ಪೂನ್, ಅದು 1 ಸ್ಪೂನ್ ಆಗೋಷ್ಟು ಅದೊಂದು ಸ್ವಲ್ಪ ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡ್ಕೊಂಡು ಕುದಿಯೋಕೆ ಬಿಟ್ಬಿಡ್ತೀನಿ. ಇಷ್ಟು ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಬರಬೇಕು, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಲಾಸ್ಟಲ್ಲಿ ಕೋರಿಯಂಡರ್ ಲೀವ್ಸ್ನ ಸ್ವಲ್ಪ ಗಾರ್ಲಿಷ್ ಮಾಡ್ಕೊಳ್ತೀನಿ. ಹಾಕ್ಬಿಟ್ಟು ತಿರುಗಿಸ್ಬಿಡಿ, ಲಾಸ್ಟಲ್ಲಿ ಹಾಕ್ಬಿಟ್ಟು ಬಿಟ್ಬಿಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಟೇಸ್ಟು ಅಷ್ಟೇ ಯಮ್ಮಿಯಾಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬೇರೆ ಬೇರೆ ಥರ ಮಾಡ್ತಾಯಿದ್ದೆ ನಾನು. ಅದನ್ನೆಲ್ಲ ಪನ್ನೀರನ್ನ ಗ್ರೇವಿ ಮಾಡಿಟ್ಮೇಲೆ ನಾನಿಲ್ಲಿ ಪಾಲಕ್ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲಾಗಿ ಪಾಲಕ್ ಚಪಾತಿ ಹೇಗೆ ಮಾಡೋದಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಚಪಾತಿ ಹಿಟ್ಟು ಕಲಸೋವಾಗ ಸ್ವಲ್ಪ ಪಾಲಕ್ ಸೊಪ್ಪನ್ನ ಕುದಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕಷ್ಟೆ. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಯಾರಾದರೂ ಲಂಚ್ ಬಾಕ್ಸಸ್ಗೆ ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ನಾನು ಈ ಥರ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಲಾಗಲ್ಲಿ ಒಂದು ಸಲ ಮಾಡಿ ತೋರಿಸೋಣ ಇದನ್ನು ಅಂತ. ನಾರ್ಮಲ್ ಚಪಾತಿನೇ ತೋರಿಸ್ತಿದ್ದೆ ಲಾಗ್ಸಲ್ಲೆಲ್ಲ. ಸೊ ಇವತ್ತು ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ಎಲ್ಲ ಚಪಾತಿ ಸ್ವಲ್ಪ ಸ್ವಲ್ಪ ಉಬ್ಬುತ್ತೆ, ಚೆನ್ನಾಗಿ ಬಂದಿತ್ತು ಟೇಸ್ಟ್ ಎಲ್ಲ. ಸೊ ನಾನು ಇವಾಗ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ನಾನು ಚಪಾತಿ ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ, ಇಷ್ಟಿಷ್ಟೇ ಮಾಡೋದಿಲ್ಲ. ಈ ಸೈಜಲ್ಲೇ ಮಾಡೋದು ಚಪಾತಿ ನಾನು. ಎಷ್ಟು ಪಾಲಕ್ದು ಸೊಪ್ಪು ಅದೊಂದು ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ, ಅದು ಸಹ ಚಪಾತಿಯಲ್ಲಿ ಇರೋದಿಲ್ಲ. ನಾವು ಚೆನ್ನಾಗಿ ಬೇಯಿಸ್ಬಿಟ್ಟು ಒಂದು ಸ್ವಲ್ಪ ಆರಕ್ಕೆ ಇಟ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಚಪಾತಿ ಹಿಟ್ಟೊಳಗಡೆ ಹಾಕಬೇಕಷ್ಟೆ. ನಾರ್ಮಲ್ ಚಪಾತಿ ಹೇಗಾಗುತ್ತೋ ಅದೇ ಥರ ಆಗುತ್ತೆ. ನಾನು ಇನ್ನೂ ತುಂಬ ಥರ ಮಾಡ್ತೀನಿ ಚಪಾತಿಗಳು.
ತೋರಿಸ್ತೀನಿ ನಿಮಗೆ. ಬಟ್ ಅಂದರೆ ಹೆಲ್ತಿಯಾಗಿ ಏನೇನು ಆ್ಯಡ್ ಮಾಡಿ ಮಾಡ್ಕೊಳ್ತೀನಿ ಚಪಾತಿ ಒಳಗಡೆ ಅಂತ ಅಷ್ಟೇ. ಪನ್ನೀರನ್ನ ಸಹ ಆ್ಯಡ್ ಮಾಡಿ ಮಾಡ್ತೀನಿ ಚಪಾತಿ. ಸೊ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಬಂದೆ. ತುಂಬ ಅಂದರೆ ತುಂಬ ಟಯರ್ಡ್ ಆಗೋಯ್ತು ಯಾಕೋ. ಅಲ್ಲಿ ನನ್ನ ಮಗಳು ಇಲ್ಲಿ ನಾನು ಇಲ್ಲಿ ಹಂಗೆ ವೀಡಿಯೋ ಕ್ಯಾಪ್ಚರ್ ಆವಾಗ ಕಟ್ ಮಾಡಿ ಹಾಕಿದ್ದೀನಿ ಅಷ್ಟೇ. ಹಂಗೆ ಕೂತ್ಕೊಂಡಿದ್ದೆ. ಸರಿ ಆಯಿತು ಡಿನ್ನರ್ ಮಾಡಬೇಡ ಅಂತ ಹೇಳಿ ಈಗ ಡಿನ್ನರ್ ಮಾಡ್ತಾಯಿದ್ವಿ. ನೋಡಿ ಪ್ಲೇಟಲ್ಲಿ ಹಾಕ್ತೀನಿ ಚಪಾತಿ ಪನ್ನೀರ್ ಗ್ರೇವಿ. ಎಷ್ಟು ಚೆನ್ನಾಗಿತ್ತು ಕಾಂಬಿನೇಷನ್ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು. ನಾವೆಲ್ಲೂ ಹೊರಗಡೆ ಹೋದ್ರೂ ಅಷ್ಟು ಟೇಸ್ಟ್ ಇರಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು ತುಂಬ. ಆ್ಯಂಡ್ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂತ್ಕೊಂಡು ತಿಂತಾಯಿದ್ವಿ. ನನ್ನ ಮುದ್ದುಮಗೆ ನಾನು ಚಪಾತಿನ ಹಾಲಲ್ಲಿ ನೆನೆಸ್ಬಿಟ್ಟು ತಿನ್ನಿಸಿದ್ದೆ. ಖಾರ ಇನ್ನೂ ತಿನ್ನೋದಿಲ್ಲ ನೋಡಿ. ನನಗೆ ಪಲ್ಯದಲ್ಲಿ ಡಿಪ್ ಮಾಡಿಬಿಟ್ಟು ತಿನ್ಸೋಕೆ ಬರ್ತಾಯಿದ್ದಾರೆ. ನಮ್ಮ ಹಸ್ಬೆಂಡು ತುಂಬ ಇಷ್ಟಪಟ್ಟರು. ತುಂಬ ಚೆನ್ನಾಗಾಗಿದೆ ಟೇಸ್ಟ್ ಅಂತ ಹೇಳಿದ್ರು. ಅವ್ರು ಜಾಸ್ತಿ ಪನ್ನೀರ್ನೆಲ್ಲ ಇಷ್ಟಪಡೋದಿಲ್ಲ. ಈ ಥರ ಏನಾದರೂ ಮಾಡಿಕೊಟ್ರೆ ತಿಂತಾರೆ ಇಷ್ಟಪಟ್ಟು. ನಾನು ನಮ್ಮ ಮನೆಯವರೆಲ್ಲ ಊಟ ಮಾಡಿಕೊಂಡು ವಾಕ್ ಮಾಡೋಣ ಅಂತ ಹೇಳಿ ಮಾಡ್ತೀವಿ. ಈ ಮನೆಗೆ ಬಂದಮೇಲಂತೂ ಫಸ್ಟು ನಾನು ನನ್ನ ಮಗಳು ಇಬ್ಬರೇ ಹೋಗ್ತಾಯಿದ್ವಿ ವಾಕ್ ಮಾಡೋಕ್ಕೆ. ಇವಾಗ ನಮ್ಮ ಹಸ್ಬೆಂಡು ಬರ್ತಾರೆ. ಮೇಲೆ ಟೆರಸ್ ಇದೆ ಅಲ್ಲ, ಅದಕ್ಕೋಸ್ಕರ ಅಲ್ಲಾದರೆ ರೋಡಲ್ಲಿ ಹೋಗ್ತಾಯಿದ್ವಿ ನಾವು ಬಾಣಾವರದಲ್ಲಿದ್ದಾಗ. ಸೊ ಇವಾಗ ಚೆನ್ನಾಗಿದೆ ಇಲ್ಲಿ. ಸೊ ಬನ್ನಿ ಹೋಗೋಣ ಅಂತ ಹೇಳಿ ಕರೀತಾ ಇದ್ದೀವಿ. ನೋಡಿ ನಾನು ಹೇಗೆ ಕರೀತಾಳೆ. ಅಪ್ಪಾಜಿನ ಕರೆಯೋ ಎಕ್ಸೈಟ್ಮೆಂಟಲ್ಲಿ ಸರಿಯಾಗಿ ಬಿದ್ದರು ನನ್ನ ಮುದ್ದು ರಾಜಕುಮಾರಿಗೆ. ಓಕೆ ಮೇಲೆ ವಾಕ್ ಮಾಡೋಕ್ಕೆ ಹೋಗೋಣ ಅಂತ ಹೇಳಿ ಅಂತೇಳಿ ಡೋರ್ ಕ್ಲೋಸ್ ಮಾಡೋಣ ಅಂತ ಬಂದೆ ನಾನು. ಮೇಲೆ ಹೋಗಿ ವಾಕ್ ಮಾಡೋಣ ಅಂತ ಹೇಳಿ ಏನೋ ಒಂಥರ ಇಲ್ಲಿ ನಾನು ನನ್ನ ಹಸ್ಬೆಂಡು ನನ್ನ ಮಗಳು ಸ್ವಲ್ಪ ಹೊತ್ತು ವಾಕ್ ಮಾಡಿದ್ರೆ ನಮ್ಗೆ ಒಂಥರ ಪೀಸ್ ಅನಿಸುತ್ತೆ. ಅವ್ರಿಗೆ ಕಾಲ್ಸ್ ಬರ್ತಾ ಇರುತ್ತೆ, ಬಿಸ್ನೆಸ್ ಕಾಲ್ಸ್ ಕಂಪನಿದು. ಆವಾಗವಾಗ ಸೈಡ್ಗೆ ಹೊರ್ಟೋಗ್ತಾರೆ. ನಾನು ನನ್ನ ಮಗಳಿಬ್ಬರು ಮಾಡ್ತಾಯಿರ್ತೀವಿ ವಾಕು. ಒಂಥರ ಚೆನ್ನಾಗಿದೆ ಇಲ್ಲಿ. ಆವಾಗೆಲ್ಲ ಕೆಳಗಡೆ ಓಡಾಡ್ತಾಯಿದ್ವಿ. ಇಲ್ಲಿ ಮೇಲೆ ಫುಲ್ಲು ಬೆಂಗಳೂರು ಆಲ್ಮೋಸ್ಟ್ ಕಾಣಿಸುತ್ತೆ. ಎಲ್ಲ ಕಡೆ ಲೈಟಿಂಗ್ಸು ನಿಮ್ಗೆ ಕಾಣಿಸ್ಬೋದು. ನಾನು ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾವುದೋ ಒಂದು ಕ್ರಿಕೆಟರ್ ಹೇಳಿದರು, ಅಟ್ಲೀಸ್ಟ್ ಊಟ ಆದಮೇಲೆ 10 ಮಿನಿಟ್ಸ್ ಆದರೂ ವಾಕ್ ಮಾಡಿ ಅಂತ ಹೇಳಿದರು. ಈ ಡಯಾಬಿಟಿಸ್ ಇರೋರು ಅವ್ರು ಏನಾದರೂ ಹೆಲ್ತ್ ಇಶ್ಯೂಸ್ ಇರೋರು ಊಟ ಮಾಡಿದ ತಕ್ಷಣ ಮಲ್ಗೋದು ಆ ಥರ ಎಲ್ಲ ಮಾಡ್ತಿರ್ತಾರಲ್ವ. ಅಟ್ಲೀಸ್ಟ್ ಆ ಥರ ಮಾಡಿದ್ರೆ ಡಯಾಬಿಟಿಸ್ ಬರೋಲ್ಲ, ಡೈಜೆಷನ್ ಸಿಸ್ಟಮ್ ಕರೆಕ್ಟಾಗಿರುತ್ತೆ. ಮತ್ತು ಈ ಮೈಂಡೆಲ್ಲ ಬ್ಲಾಕ್ ಆಗೋದು, ಒಂಥರ ಏನೇನೋ ಕೆಟ್ಟ ಆಲೋಚನೆಗಳು ಬರೋದೆಲ್ಲ ಆಗ್ತಾ ಇರುತ್ತಲ್ಲ, ಆ ಥರ ಎಲ್ಲ ಏನೂ ಆಗೋದಿಲ್ಲ ಅಂತ. ಅದು ಕರೆಕ್ಟ್ ಅಂತ ನಮಗೂ ಅನ್ನಿಸ್ತು. ನಾನು ಆಲ್ಮೋಸ್ಟ್ ವಾಕ್ ಮಾಡ್ತೀನಿ ಊಟ ಆದಮೇಲೆ ಯಾವಾಗಲೂ ಅಷ್ಟೇ. ಇಲ್ಲೊಂಥರ ಚೆನ್ನಾಗಿದೆ. ನಾನು ನನ್ನ ಮಗಳು ನಮ್ಮ ಹಸ್ಬೆಂಡ್ ವಾಕ್ ಮಾಡ್ತೀನಿ. ಇಲ್ಲಿ ನೋಡಿ ನನಗೆ ಹೊಡಿತಾ ಇದ್ದಾರೆ. ಅವ್ರ ಅಪ್ಪಾಜಿ ಇದ್ದಾರೆ, ನೀನು ಗೋ ಗೆಟ್ ಔಟ್ ಅಂತ ಹೇಳ್ತಾರೆ ನನಗೆ. ಅವ್ರ ಪಪ್ಪ ಇದ್ದರೆ ಸಾಕು ನನ್ನ ಮಗಳಿಗೆ, ನಾನು ಬೇಡ ಅಂತ. ಬಟ್ ಎಲ್ಲ ಮಾಡೋದು ನಾನು. ಅದೇನೋ ಲವ್ ಮಾತ್ರ ಅವ್ರ ಮೇಲೆ ಜಾಸ್ತಿ ತೋರಿಸೋದು. ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಬ್ಯಾಂಗ್ಳೂರು ನೋಡಿ. ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಅಷ್ಟು ಕಾಣಿಸಲ್ಲ ಬಟ್ ಚೆನ್ನಾಗಿದೆ ಒಂಥರ. ಆಲ್ಮೋಸ್ಟ್ ತುಂಬ ದಿನ ಆಗಿತ್ತು ನಾವು ಈ ಥರ ಎಲ್ಲ ಕೆಳಗಡೆ ಮನೆಗಳಲ್ಲೇ ಇದ್ರಲ್ವ. ಇವಾಗ ಜಾಸ್ತಿ ಮೇಲೆ ಹೋಗಿರೋದ್ರಿಂದ ಯಾರು ಇರೋದಿಲ್ಲ, ಪೀಸಾಗಿ ಆರಾಮಾಗಿರ್ಬೋದು. ಚೆನ್ನಾಗಿತ್ತು ಒಂಥರ. ಸೊ ಇದಾಗಿತ್ತು ನಮ್ಮ ದಿನ. ಡಿನ್ನರ್ಗೆ ಯಾವ ಥರ ಮಾಡಿದ್ದೆ, ಈವ್ನಿಂಗಿಂದ ನೈಟ್ವರೆಗೂ ನಮ್ಮದು ಹೇಗಿತ್ತು ರೊಟೀನ್ ಅಂತ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡೋದು ನಾಟ್ ಜಸ್ಟ್ ಫಾರ್ ಮೈ ಡೈಲಿ ವ್ಲಾಗ್ಸ್ ಅಂತಲ್ಲ, ಮುಂದೆ ಫ್ಯೂಚರಲ್ಲಿ ಏನೋ ಒಂದು ತೋರಿಸ್ತೀನಿ. ಸೊ ಅದಕ್ಕೋಸ್ಕರ
ನೈಟು ಮಲ್ಗಕ್ಕೆ ಈ ಥರ ಹಾಕಿರ್ತೀನಿ, ಆದರೂ ನನ್ನ ಮಗಳು ನನ್ನ ಮೇಲೇ ಬಂದು ಮಲಗ್ತಾರೆ. ಓಕೆ, ದಿಸ್ ಈಸ್ ಅವರ್ ಡೇ. ಚೆನ್ನಾಗಿತ್ತು. ಗುಡ್ ನೈಟ್. ನೀನು ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.